ಕೃಷ್ಣ. ಗುರುಗಳೇ, ಆ, ನೀವು ಹೇಳ್ತಿದ್ದಂಗೆ ಲೈಕ್ ನಾನು ಯಾರು ಅಂತ ದೇವರು ನಮ್ಮಲ್ಲೇ ಇದ್ದಾನೆ. ಆ ಕೃಷ್ಣ ಇಲ್ಲಿ ನಮ್ಮಲ್ಲೇ ಇದ್ದಾನೆ ಆತ್ಮ ರೂಪದಲ್ಲಿ. ಅಂದ್ರೆ ಆ ದೇವರು ನಮ್ಮ ಆತ್ಮದಲ್ಲಿ ಇದ್ದಾನೆ ಅಂದ್ರೆ ಅದು ದೇವರಿಗೆ ಆಕಾರ ಇಲ್ವಾ? ಅದ್ ಯಾವ ರೀತಿ ಅಂತ ನೀವ್ ಹೇಳ್ದಂಗೆ ಕೂದಲಿನ ತುದಿಯಲ್ಲಿ ಇರೋ ತರ ಆ ದೇವ್ರು ಆ ರೂಪದಲ್ಲಿ ನಮ್ಮಲ್ಲಿ ಇದ್ದಾನ? ನಮ್ಮಲ್ಲಿ ಇದ್ದಾನೆ ಅಂದ್ರೆ ಆ ದೇವ್ರಿಗೆ ಆಕಾರ ಇಲ್ವಾ? ಅಂಡ್ ಮತ್ತೆ ಇನ್ನೊಂದೇನು ಅಂದ್ರೆ ಸಬ್ಟಲ್ ಬಾಡಿ ಮನಸ್ಸು ಅಂತೀರಲ್ವಾ, ಅದು ಎಲ್ಲಿಂದ ಬರುತ್ತೆ? ಅದ್ ಹೆಂಗೆ? ಇವಾಗ ನಂಗೆ ಯಾವ್ದೋ ಒಂದು ಆಲೋಚನೆ ಬರ್ತಿದೆ. ಇವಾಗ ನಾನೇನೋ ಒಂದು ಧ್ಯಾನಿಸ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ಆಲೋಚನೆ ಬರ್ತಿದೆ. ಆ ಆಲೋಚನೆ ಬಂದಾಗ ಏನೋ ಒಂದು ಕೆಟ್ಟ ಆಲೋಚನೆ ಬಂತು. ಅದನ್ನ ನಾನು ಹೆಂಗ್ ನಿಯಂತ್ರಿಸೋದು? ಅದನ್ನ ನಾನು ಫಾಲೋ ಮಾಡ್ಕೊಂಡು ಹೋಗಿ ಇಲ್ಲ ಅದ್ ನಾನಲ್ಲ ಅನ್ಕೊಳ್ಳೋದು, ಯಾವ ತರ ಇದನ್ನ ಓವರ್ಕಮ್ ಆಗೋದು? ಓಕೆ, ಕಾಣಿಸ್ತಾ ಇದೆಯಾ? ಸ್ಕ್ರೀನ್ಸ್ ಕಾಣಿಸ್ತಾ ಇದೆಯಾ? ಹಾ ಸರ್. ಇಲ್ಲಿ ನೋಡ್ಬೋದು, ಇದು ನಮ್ಮ ಬ್ರಹ್ಮಾಂಡ. ಹ್ಮ್. ಸೃಷ್ಟಿ ಯಾವ ರೀತಿ ಆಗುತ್ತೆ ಏನು ಇನ್ನು ಬರೋ ದಿನಗಳಲ್ಲಿ ಹೇಳ್ತೀನಿ, ಇವತ್ತೇ ಬೇಡ, ಬಟ್ ಕೇಳ್ತಿದ್ರೆ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ. ಹಾ ಸರಿ ಸರಿ. ಸೃಷ್ಟಿಯ ಪ್ರಾರಂಭ ಯಾವ ರೀತಿ ಆಗುತ್ತೆ ಅನ್ನೋದು. ಸೊ ಪ್ರತಿಯೊಂದು ಕೃಷ್ಣನಿಂದನೇ ಆರಂಭ. ಹ್ಮ್ ಹ್ಮ್ ಬಟ್ ಭೌತಿಕದಲ್ಲಿ ನಮಗೆ ಮಹಾವಿಷ್ಣುವಿನ ಮುಖಾಂತರ ಕಾಣಿಸ್ಕೊಳ್ಳುತ್ತೆ. ಹ್ಮ್ 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 ನಮ್ಮ ಜ್ಞಾನ ಇದ್ದ ಹಾಗೆ. ಸೊ ನಮ್ಮ ಜ್ಞಾನ ಎಷ್ಟು ಮಟ್ಟಿಗೆ ಇರುತ್ತೆ? ಉದಾಹರಣೆಗೆ ನಮ್ಮ ಚಿಕ್ಕದಾಗಿ ಉದಾಹರಣೆ ತಗೊಂಡ್ರೆ, ನಮ್ಮ ಮನೆಗೆ ಒಂದು ಲೈಟ್ ಬೇಕೋ, ಇಲ್ಲ ಅಂದ್ರೆ ಒಂದು ರೋಡ್ಗೆ ತಾರ್ ಹಾಕ್ಸ್ಬೇಕು, ಇಲ್ಲ ಸ್ಟ್ರೀಟ್ ಲೈಟ್ ಹಾಕ್ಸ್ಬೇಕು, ಏನ್ ಹಾಕ್ಬೇಕಂದ್ರೆ ನಮ್ಮ ಕಾರ್ಪೆಂಟರ್ನ ಕೇಳ್ತೀವಿ. ಕರೆಕ್ಟ್? ಆ ಕಾರ್ಪೆಂಟರ್ ಬಂದು ನಮ್ಗೆಲ್ಲ ಮಾಡಿಸ್ಕೊಡ್ತಾರೆ. ನಮ್ಗೆ ಏನನ್ಸುತ್ತೆ, ಗೊತ್ತಿಲ್ದೇವ್ರವ್ರಿಗೆ, ಪೂರ್ತಿ ಗೊತ್ತಿಲ್ದವ್ರಿಗೆ, ಓ ಕಾರ್ಪೆಂಟ್ರೇ ಎಲ್ಲಾನು, ಅವ್ರನ್ನ ಏನ್ ಕೇಳಿದ್ರು ಹಾಕ್ಸ್ಕೊಡ್ತಾರೆ ಅಂತ. ಕರೆಕ್ಟಾ? ಬಟ್ ಪೂರ್ತಿ ಜ್ಞಾನ ಇರೋರು ಗೊತ್ತಾಗುತ್ತೆ, ಆ ಕಾರ್ಪೆಂಟರ್ ಬಂದು ಅಲ್ಲಿಂದ ಮಂತ್ರಿಗಳಿಗೆ ಹೇಳಿರ್ತಾರೆ, ಅವರಿಂದ ಆ ಒಂದು ದೇಣಿಗೆ ಬಂದಾಗ್ಲೇ ಆತ ಮಾಡಕ್ಕಾಗೋದು. ಸೊ ಆತನಿಗಿಂತ ಮೇಲೆ ಒಂದು ಪ್ರಧಾನ ಮಂತ್ರಿಗಳು ಅನ್ನೋದಿದ್ದಾರೆ, ಅವರಿಂದನೇ ಎಲ್ಲ ಸ್ಯಾಂಕ್ಷನ್ ಆಗ್ಬೇಕು. ಇದೆಲ್ಲ ಯಾರು ಗೊತ್ತಾಗುತ್ತೆ? ಪೂರ್ತಿ ಪಿಕ್ಚರ್ ಗೊತ್ತಿರೋರಿಗೆ. ಇಲ್ಲ ಅನ್ನೋರಿಗೆ ಬರೀ ಅವರೇ ಎಲ್ಲಾನು ಅನ್ನೋ ಮಟ್ಟಕ್ಕೆ ಆಗಿರೋದು. ಕರೆಕ್ಟಾ? ಅದೇ ರೀತಿ ನಮಗೆ ಪೂರ್ತಿ ಜ್ಞಾನ ಇಲ್ಲ ಅನ್ನುವಾಗ ಎಲ್ಲವೂ ವಿಷ್ಣುವಿಂದನೇ ಅನ್ಕೊಂತಾ ಇರ್ತೀವಿ. ಅದ್ರಲ್ಲಿ ತಪ್ಪೇನಿಲ್ಲ. ವಿಷ್ಣು ಸಾಕ್ಷಾತ್ ಕೃಷ್ಣನ ಒಂದು ವಿಸ್ತರಣೆ, ಅದ್ರೇನು ತಪ್ಪೇನಿಲ್ಲ. ಚಿಕ್ಕದಾಗಿ ಹೇಳ್ತೀನಿ, ಪ್ರಶ್ನೆ ಬಂದಾಗ ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಸಂದರ್ಭ ಬಂದಾಗ ಹೇಳ್ಬೇಕು ಅಂತ ಅಷ್ಟೇ. ಸೊ ಸರಿ ಸರಿ ಸರಿ. ಅಷ್ಟು ಎಲ್ಲದಕ್ಕಿಂತ ಪ್ರಾರಂಭ ಅನ್ನೋದು ಕೃಷ್ಣನು. ಕೃಷ್ಣನ ಮೊದಲನೇ ವಿಸ್ತರಣೆ, ಅವತಾರ ಅಲ್ಲ, ವಿಸ್ತರಣೆ ಬಲರಾಮ. ಬರ್ಕೊಳ್ಳೋರು ಬೇಕಾದ್ರೆ ಬರ್ಕೊಬಹುದು. ಸೊ ವಿಸ್ತರಣೆ ಬಂದು ಯಾರು ಅಂದ್ರೆ ಬಲರಾಮ. ಬಲರಾಮನ ವಿಸ್ತರಣೆ ಚತುರ್ವ್ಯೂಹ ಅಂತ ಬರುತ್ತೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಆ ಸಂಕರ್ಷಣ ವಿಸ್ತರಣೆ ಬಂದು ನಾರಾಯಣ. ಇಲ್ಲಿ ನೋಡಿ, ಇದು ಕೃಷ್ಣನ ಲೋಕ, ಗೋಲೋಕ ವೃಂದಾವನ ಅಂತ ಹೇಳಿದ್ರು. ಇಲ್ಲಿ ಕೃಷ್ಣನ ವಿಸ್ತರಣೆ ಬಲರಾಮ, ಬಲರಾಮನ ಇಲ್ಲೇ ಇರ್ತಾನೆ. ಸೊ ಇನ್ನು ಹೆಚ್ಚಿಗೆ ಬಂದಾಗ ಸಂಧಿನಿ ಶಕ್ತಿ, ಸಮ್ಮಿತ್ ಶಕ್ತಿ ಇದೆಲ್ಲ ಬರುತ್ತೆ. ಇವಾಗ ಸದ್ಯಕ್ಕೆ ಇದೆಲ್ಲ ತಿಳ್ಕೊಳ್ಳೋಣ. ಈ ಒಂದು ಚತುರ್ವ್ಯೂಹ ಸಂಕರ್ಷಣ ಒಂದು ವಿಸ್ತರಣೆ ನಾರಾಯಣ. ಆ ನಾರಾಯಣನೇ ಈ ಒಂದು ವೈಕುಂಠ ಲೋಕಗಳು. ಇಡೀ ಹಲವಾರು ಅಸಂಖ್ಯಾತ ವೈಕುಂಠ ಲೋಕಗಳಿದೆ. ಇದರಲ್ಲಿ ಇರೋದೆಲ್ಲರೂ ನಾರಾಯಣ. ನಾರಾಯಣ ಅಂದ ತಕ್ಷಣ ನಾವೆಲ್ಲ ಒಂದೇ ರೀತಿಯ ಒಂದು ರೂಪನೂ ಅಲ್ಲ, ಚತುರ್ಭುಜ ರೂಪದಲ್ಲಿರೋನು ನಾರಾಯಣನು. ಸೊ ಇಲ್ಲಿ ಹಲವಾರು ಅವತಾರಗಳೇನಿದೆ, ಎಲ್ಲದಕ್ಕೂ ಒಂದೊಂದು ಲೋಕ ಅನ್ನೋದಿದೆ, ಶಾಶ್ವತವಾಗಿರುವಂತ ಸ್ಥಾನವಾಗಿದೆ. ಕ್ಲಿಯರ್? ಆ ನಾರಾಯಣ ವಿಸ್ತರಣೆ ಎರಡನೇ ಚತುರ್ವ್ಯೂಹ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಈ 4 ದ್ವಾರಗಳು ಅಂತ ಹೇಳ್ತೀವಿ. ಅಲ್ಲಿಂದ ಸಂಕರ್ಷಣ, ಎರಡನೇ ಸಂಕರ್ಷಣ ವಿಸ್ತರಣೆ ಮಹಾವಿಷ್ಣು. ಇಲ್ಲಿ ನೋಡ್ಬೋದ ಮಹಾವಿಷ್ಣು ಈ ಒಂದು ಭೌತಿಕದ ಪ್ರಾರಂಭ. ಇವು ಭೌತಿಕ ಲೋಕಗಳು ಹೆಂಗ್ ಪ್ರಕಟವಾಗುತ್ತೆ? ಯಾವಾಗ ಮಹಾವಿಷ್ಣು ಉಸಿರಾಡ್ತಾನೆ, ಆತನ ಉಸಿರು ಆಚೆ ಬರುವಾಗ ಎಲ್ಲಾ ಬ್ರಹ್ಮಾಂಡಗಳು ಬರುತ್ತೆ ಆತನ ದೇಹದ ರಂಧ್ರಗಳಿಂದ. ಆತ ಉಸಿರು ಒಳಗಡೆ ಹೇಳ್ಕೊಂಡಾಗ ಎಲ್ಲ ಒಳಗಡೆ ಹೋಗುತ್ತೆ, ಅದೇ ಪ್ರಳಯ. ಕ್ಲಿಯರ್? ಮಹಾಪ್ರಳಯ ಅಂತೀವಿ ಇದನ್ನ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಈ ಒಂದು ಬ್ರಹ್ಮಾಂಡಗಳು ಬಂದಾಗೆಲ್ಲ ನಿರ್ಜೀವವಾಗಿರುತ್ತೆ. ಆವಾಗ ತನ್ನನ್ನು ತಾನು ವಿಸ್ತರಿಸ್ಕೊಳ್ತಾನೆ, ಅದು ಗರ್ಭೋದಯಕಶಾಯಿ ವಿಷ್ಣುವಾಗಿ ವಿಸ್ತರಿಸ್ಕೊಳ್ತಾನೆ. ಆತ ಪ್ರತಿ ಬ್ರಹ್ಮಾಂಡದ ಒಳಗಡೆ ಹೋಗಿ ಈ ರೀತಿಯಾಗಿ ವಿಸ್ತರಿಸ್ಕೊಂಡು ಈ ಬ್ರಹ್ಮಾಂಡಕ್ಕೆ ಜೀವ ಅನ್ನೋದು ಬರುತ್ತೆ. ಅದಕ್ಕೆ ಮುಂಚೆ ಜಡ ವಸ್ತುವಾಗಿರುತ್ತೆ, ಜೀವ ಬರುತ್ತೆ. ಅಂದ್ರೆ ಇವಾಗ ಹೆಂಗೆ ನಮಗೆ ಪರಮಾತ್ಮ ಅಂತೀವಿ ಒಳಗಡೆ, ಅದೇ ರೀತಿ ಈ ಒಂದು ಬ್ರಹ್ಮಾಂಡದ ಪರಮಾತ್ಮ ಈ ಒಂದು ಗರ್ಭೋದಯಕಶಾಯಿ ವಿಷ್ಣು. ಈತನ ನಾಭಿಯಿಂದ ಕಮಲದ ಹೂ ಬರುತ್ತೆ. ಈ ಒಂದು ಕಾಂಡದಲ್ಲಿ ಎಲ್ಲ 14 ಲೋಕಗಳು ಇರುತ್ತೆ. ಮೊದಲನೇ ಜೀವಿ ನಮ್ಮ ಬ್ರಹ್ಮಾಂಡಕ್ಕೆ ಬ್ರಹ್ಮ. ಇದೇ ರೀತಿ ಎಲ್ಲಾ ಬ್ರಹ್ಮಾಂಡಗಳಿಗೂ ಮೊದಲನೇ ಜೀವಿ ಬ್ರಹ್ಮನೇ. ಬ್ರಹ್ಮ ಬಂದ್ಬಿಟ್ಟು ತನ್ನ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾನೆ. ಯಾವ ರೀತಿ? ಎರಡನೇ ಸೃಷ್ಟಿ ಅಂತ ಹೇಳಲಾಗುತ್ತೆ. ಎಲ್ಲ ಜೀವರಾಶಿಗಳನ್ನ ತುಂಬಿಸುವಂಥದ್ದು ಆತನ ಕರ್ತವ್ಯ. ಆದ್ರೆ ಎಲ್ಲ ಜೀವರಾಶಿಗಳು ಸಹ ನಿರ್ಜೀವವಾಗಿರುತ್ತೆ. ಯಾವಾಗ ಅದಕ್ಕೆ ಜೀವ ಬರುತ್ತೆ? ಪರಮಾತ್ಮನ ಬಂಧನ ಅಂತಾನೆ. ಆವಾಗ ಗರ್ಭೋದಯಕಶಾಯಿ ವಿಷ್ಣು ತನ್ನ ತಾನು ವಿಸ್ತರಿಸ್ಕೊಳ್ತಾನೆ, ಕ್ಷೀರೋದಯಕಶಾಯಿ ವಿಷ್ಣುವಾಗಿ ವಿಸ್ತರಿಸ್ಕೊಳ್ತಾನೆ.
ಇಲ್ಲಿ ಒಂದು ಇದು ಅನ್ನೋದು ಬರ್ತದೆ, ಅದೇ ಶ್ವೇತ ದ್ವೀಪ, ಒಂದು ಲೋಕ, ವೈಕುಂಠ ಲೋಕ, ಬ್ರಹ್ಮಾಂಡದ ಒಳಗಡೆ ಇರುವಂತಹ ವೈಕುಂಠ ಲೋಕ. ಈ ಕ್ಷೀರೋದಾಯಕ ಶಾಯಿ ವಿಷ್ಣುನೇ ಪರಮಾತ್ಮ. ಆತನ ರೂಪ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇರ್ತಾನೆ, ಇದೆ ಪರಮಾತ್ಮ. ಚತುರ್ಭುಜ ವಿಷ್ಣುವಿನ ರೂಪ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮದ ಪಕ್ಕದಲ್ಲಿ ಇರುವಂಥದ್ದೇ ಪರಮಾತ್ಮ. ಕ್ಲಿಯರ್? ಸ್ಪಷ್ಟ ಆಯ್ತಾ? ಪ್ರತಿಯೊಂದು ದೇಹದ ಒಳಗಡೆ ಆತ್ಮ ಇದೆ, ಆತ್ಮದ ಪಕ್ಕದಲ್ಲಿ ಪರಮಾತ್ಮ ಇರ್ತಾನೆ. ಆವಾಗ್ಲೇ ಆ ದೇಹಕ್ಕೆ ಜೀವ ಅಂತ ಬರೋದು. ಸೂರ್ಯನು ಉದಯಿಸಿದಾಗ್ಲೇ ಕಿರಣಗಳು ಬರೋದು. ಕಿರಣಗಳಿಗೆ ಪ್ರತ್ಯೇಕವಾದ ಬೆಳಕಾಗಿರ್ಲಿ ಶಾಖವಾಗಿರ್ಲಿ ಯಾವುದು ಇಲ್ಲ. ಸೂರ್ಯ ಇದ್ದಾಗ ಮಾತ್ರ ಕಿರಣಗಳಿರುತ್ತೆ. ಅದೇ ರೀತಿ ಪರಮಾತ್ಮ ಇದ್ದಾಗ ಮಾತ್ರ ಅದರ ಒಂದು ಕಿರಣ ಆತ್ಮ ಇರುತ್ತೆ. ಇನ್ನು ಡೌಟು ಅಂದ್ರೆ ಆ, ಅಂದ್ರೆ ಇವಾಗ ನಮ್ಮ ಹೃದಯದಲ್ಲಿ ಪರಮಾತ್ಮ ಆತ್ಮ ಅಂತ ಇಬ್ರಿದ್ದಾರೆ. ಇಬ್ರು ಇರ್ತಾರೆ. ಇದನ್ನ ಶ್ವೇತಾಶ್ವತರ ಉಪನಿಷತ್ತಲ್ಲಿ, ಮುಂಡಕೋಪನಿಷತ್ತಲ್ಲಿ ಹೇಳಲಾಗಿದೆ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಒಂದು ಮರದ ಮೇಲೆ 2 ಪಕ್ಷಿಗಳಿದ್ದ ಹಾಗೆ. ಒಂದು ಪಕ್ಷಿ ಏನ್ ಮಾಡ್ತಾ ಇರುತ್ತೆ, ಅದರಲ್ಲಿರುವ ಹಣ್ಣುಗಳನ್ನೆಲ್ಲ ತಿಂತಾ ಇರುತ್ತೆ. ಇನ್ನೊಂದು ಪಕ್ಷಿ ಬರೀ ನೋಡ್ತಾ ಇರುತ್ತೆ, ವೀಕ್ಷಿಸ್ತಾ ಇರುತ್ತೆ. 13ನೇ ಅಧ್ಯಾಯ ಬರುತ್ತೆ, ಉಪದಷ್ಟಾನುಮಂತಾಚ ಭರ್ತಭೋಕ್ತ ಮಹೇಶ್ವರ ಅಂತ ಬರುತ್ತೆ. ಸಾಕ್ಷಿಭೂತನಾಗಿ ಪರಮಾತ್ಮನ ಇರ್ತಾನೆ. ಯಾವಾಗ ಜೀವಿ ಕೋರಿಕೆ ಇರೋವರೆಗೂ ನಾವು ಇಲ್ಲೇ ಇರ್ತೀವಿ, ಮುಕ್ತಿ ಹೊಂದಲ್ಲ. ಆ ಮರದಲ್ಲಿರೋ ಹಣ್ಣುಗಳೆಲ್ಲ ತಿಂದು ಇನ್ನೊಂದು ಹಣ್ಣು ತಿನ್ನಬೇಕು ಅನ್ನೋವಾಗ ಆ ಪಕ್ಷಿ ಏನ್ ಮಾಡುತ್ತೆ, ಈ ಮರದಿಂದ ಇನ್ನೊಂದು ಮರಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುತ್ತೆ, ಕೋರಿಕೆಗಳಿರೋವರೆಗೂ. ಎಲ್ಲಿವರೆಗೂ ನಾನು ಆ ಪಕ್ಷಿಯ ಕಡೆ ತಿರುಗಿ ನೋಡೋದಿಲ್ಲ, ಪರಮಾತ್ಮನ ಕಡೆಗೆ ತಿರುಗಿ ನೋಡೋದಿಲ್ಲ, ಅಲ್ಲಿವರೆಗೂ ನಮ್ಮ ಜೀವನಕ್ಕೆ ಮುಕ್ತಿ ಅನ್ನೋದಿಲ್ಲ. ಯಾವಾಗ ಆ ಕಡೆ ತಿರುಗಿ ನೋಡ್ತೀವಿ, ಆವಾಗ ಅರ್ಥ ಆಗುತ್ತೆ ನನ್ನ ನಿಜವಾದ ಕರ್ತವ್ಯ ಏನು, ಆ ಪರಮಾತ್ಮನ ಸೇವೆ ಮಾಡೋದು ಅಂತ ಗೊತ್ತಾಗುತ್ತೆ. ಮನಸ್ಸು ಅಂದ್ರೆ ಯಾವ್ದು ಸ್ವಾಮಿ? ಏನೇನು ಮನಸ್ಸು ಅಂದ್ರೆ ಆತ್ಮನ? ಇಲ್ಲ ಬರ್ತೀನಿ ಪರಮಾತ್ಮನಲ್ಲಿ ಇರಾನ. ಸೊ ಈ ರೀತಿಯಾಗಿ ಮನುಷ್ಯ ಜನ್ಮದ ಒಂದು ಪ್ರಾರಂಭ. ಕ್ಲಿಯರ್? ಇನ್ನೊಂದು ಅದಕ್ಕೆ ಮುಂಚೆ ಇನ್ನೊಂದು ವಿಚಾರನ ತಿಳ್ಕೊಳ್ಬೇಕು. ಈ ಭೌತಿಕಕ್ಕೆ ನಾನೇನಕ್ಕೆ ಬಂದೆ, ನಾನು ಯಾರು, ಈ ಪ್ರಶ್ನೆ ಬರಬೇಕು. ಆವಾಗಲೇ ಮನುಷ್ಯ ಜನ್ಮದ ಪ್ರಾರಂಭ. ಪುರಂದರದಾಸರು ಇದು ಹೇಳ್ತಾರೆ, ಅಲ್ಲಿ ಇದೆ ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ. ಕರೆಕ್ಟ್? ಎಲ್ಲಿದೆ ನನ್ನ ಮನೆ? ವೈಕುಂಠದಲ್ಲಿದೆ ನನ್ನ ಮನೆ. ನಾನು ವೈಕುಂಠವಾಸಿ, ನಾನು ಭಗವಂತನ ಅಂಶ. ಆದ್ರೆ ಇಲ್ಲಿ ಏನಕ್ಕೆ ಬಿದ್ದಿದ್ದೀನಿ? ಯಾವಾಗ ನಾನು, ವೆರಿ ಸಿಂಪಲ್, ಇನ್ನು 8ನೇ ಅಧ್ಯಾಯದಾಗ ಅದ್ರ ಬಗ್ಗೆ ಹೇಳ್ತೀನಿ. ಭೌತಿಕ ಜಗತ್ತು ಅನ್ನೋದು ಜೈಲಿದ್ದ ಹಾಗೆ. ದುರ್ಗಾದೇವಿ ಆಗದೆ ಅದ್ರ ಅಧಿಪತಿ ಆಗಿರ್ತಾಳೆ. ಈ ಭೌತಿಕಕ್ಕೆ ಏನು ಬರ್ತೀನಿ, ತಪ್ಪಿತಸ್ಥರೆಲ್ಲ ಜೈಲಿಗೆ ಹೋಗ್ತಾರೆ. ಆ ರೀತಿ ನಾನು ತಪ್ಪಿತಸ್ಥನಾಗಿರೋದ ವೈಕುಂಠದಿಂದ ಬಿದ್ದು ಇವಾಗ ಇಲ್ಲಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಇಲ್ಲಿ ಬಿದ್ದ ಮೇಲೆ ಏನಾಗುತ್ತೆ, ಉದಾಹರಣೆಗೆ ಜೈಲಿಗೆ ಹೋಗ್ತೀವಿ. ಜೈಲಿಗೆ ಹೋದಾಗ ಏನ್ ಮಾಡ್ತಾರೆ, ಜೈಲಿನ ಒಂದು ಬಟ್ಟೆ ಅನ್ನೋದು ಕೊಡ್ತಾರೆ. ಕರೆಕ್ಟಾ? ಅದೇ ರೀತಿನೇ ಭೌತಿಕಕ್ಕೆ ಬಂದಾಗ ಈ ಶರೀರ ಅನ್ನೋದು ಸಿಗುತ್ತೆ. ಭೌತಿಕಕ್ಕೆ ಸಂಬಂಧಪಟ್ಟಂತ ಒಂದು ಶರೀರ ಸಿಗುತ್ತೆ. ಫಸ್ಟ್ ಸಿಗೋದೇ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ. ಇದೇ ರೀತಿ ಸೃಷ್ಟಿ ಅನ್ನೋದು ಆಗೋದು ಮಹತ್ತತ್ವದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಮಹಾವಿಷ್ಣುವಿನ ಒಂದು ದೃಷ್ಟಿ ಈ ರೀತಿಯಾಗಿ ಬೀಳುತ್ತೆ. ಅವರ ದೃಷ್ಟಿ ನೋಡಿ ಎಲ್ಲಿ ಬೀಳುತ್ತೆ. ಸೊ ರಮಾದೇವಿಯಿಂದ ಮಾಯಾದೇವಿ, ಮಾಯಾದೇವಿಯಿಂದ ಈ ಒಂದು ಮಹಾತತ್ವಕ್ಕೆ ಬೀಳುತ್ತೆ. ಮಹಾತತ್ವದಿಂದ ಸೃಷ್ಟಿಯ ಒಂದು ಪ್ರಾರಂಭ ಅನ್ನೋದು ಆಗುತ್ತೆ. ಏನು, ತ್ರಿಗುಣಗಳಿಂದ ಪ್ರಾರಂಭ ಆಗುತ್ತೆ. ಸೊ ತ್ರಿಗುಣಗಳು ಒಂದೇ ಗುಣ ಆಗಿರುತ್ತೆ. ಭಗವಂತನ ದೃಷ್ಟಿ ಬಿದ್ದಾಗ ವಿಚಲಿತಗೊಳ್ಳುತ್ತೆ. ಆವಾಗ ಅದು 3ಆಗಿ ಮಾರ್ಪಡುತ್ತೆ, ಸತ್ವಗುಣ, ರಜಗುಣ, ತಮಗುಣ ಅಂತ ಆಗುತ್ತೆ. ಅದರಿಂದ ಹಲವಾರು ಸೃಷ್ಟಿಯಾಗುತ್ತೆ. ಈ ಭೌತಿಕದ ಒಂದು ಪ್ರಾರಂಭ ಆಗೋದು ಆಕಾಶದಿಂದ. ಅದಕ್ಕೆ ಮುಂಚೆ ಶಬ್ದ, ಅದ್ರ ಗುಣದಿಂದ ಇದು ಬರುವಂಥದ್ದು. ಕ್ಲಿಯರ್? ಶಬ್ದದಿಂದ ಆಕಾಶ ಅನ್ನೋದು ಪ್ರಾರಂಭ ಆಗುತ್ತೆ. ನಂತರ ಆಕಾಶದಿಂದ ಇನ್ನೊಂದು ವಸ್ತು ಅನ್ನೋದು ಬರುತ್ತೆ. ಏನದು? ಸ್ಪರ್ಶ ಅನ್ನೋದು ಬರುತ್ತೆ. ಆವಾಗ ಗಾಳಿ ಉತ್ಪತ್ತಿ. ಗಾಳಿಯಿಂದ ಇನ್ನೊಂದು ಬರುತ್ತೆ, ಏನು? ರೂಪ. ಅದೇ ಬೆಂಕಿ. ಬೆಂಕಿಯಿಂದ ಇನ್ನೊಂದು ಬರುತ್ತೆ, ನೀರು. ಆವಾಗ ರುಚಿ. ಅಲ್ಲಿಂದ ಇನ್ನೊಂದು ಭೂಮಿ ಅನ್ನೋದು ಸೃಷ್ಟಿಯಾಗುತ್ತೆ. ಸ್ಥೂಲ ಶರೀರಗಳು. ಅದಕ್ಕೆ ಮುಂಚೆ ಸೂಕ್ಷ್ಮ, ಮನಸ್ಸು, ಬುದ್ಧಿ, ಅಹಂಕಾರ. ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಸೊ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ, ಮನಸ್ಸಿಗೆ ಮರ್ತೋಗ್ಬೇಕಲ್ಲ ಫಸ್ಟ್ ಬೇಗ. ಫೀಲಿಂಗ್, ವಿಲ್ಲಿಂಗ್ ಅಂಡ್ ಥಿಂಕಿಂಗ್, 3 ಗುಣಗಳು ಇರುವಂತದ್ದು. ಸೊ ಇದೇನ್ ಮಾಡ್ತಾ ಇರುತ್ತೆ, ಶೇಖರಣೆ ಮಾಡುತ್ತೆ. ನಮ್ಮೆಲ್ಲ ಕೋರಿಕೆಗಳು, ನಮ್ಮ ಸ್ವಭಾವಗಳು ಎಲ್ಲ ಶೇಖರಣೆ ಮಾಡ್ತಾ ಇರುತ್ತೆ. ಚಿಕ್ಕದಾಗಿ ಒಂದು ಹೇಳ್ತೀನಿ. ಉದಾಹರಣೆಗೆ, ಇವಾಗ ಈ ಜನ್ಮದಲ್ಲಿ ನಿಮಗೆ ಒಂದು ಜಾಮೂನ್ ತಿನ್ಬೇಕು ಅನ್ನೋ ಆಸೆ ಇದೆ. ಜಾಮೂನ್ ತಿನ್ನಕ್ ಹೋಗ್ತೀರಾ, ಅದು 10 ರೂಪಾಯಿ ಒಂದು ಅಂತಾನೆ, ನೋಡಿದ್ರೆ ಜೋಬಲ್ ದುಡ್ಡಿಲ್ಲ.
ಏನ್ ಮಾಡ್ತಾರೆ, ಸರಿ ಇಲ್ಲ ಅಂತ ಹೊರಟೋಗ್ತಾರೆ. ಬಟ್ ಆ ಕೋರಿಕೆ ಹಂಗೆ ಉಳಿದೋಗುತ್ತೆ. ನಂತರ ಯಾವತ್ತಾದ್ರೂ ನೀವು ಹೋಗ್ತಾ ಇರುವಾಗ ಆ ಒಂದು ರೋಡ್ಗೆ ಹೋಗ್ತಾರೆ, ಸ್ವೀಟ್ ಸ್ಟಾಲ್ ಇರೋ ರೋಡ್ಗೆ ಹೋಗ್ತಾರ, ಮನಸ್ಸು ಟ್ರಿಗರ್ ಹೊಡಿತದೆ. ಹೆಂಗೆ ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ಯೂಸ್ ಮಾಡೋರು ನೋಡ್ಬೋದು, ಅವಾಗ ಅಡ್ವರ್ಟೈಸ್ಮೆಂಟ್ ಪಾಪಪ್ ಆಗುತ್ತೆ, ತಂತಾನೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಅದೇ ರೀತಿನೇ ಅವತ್ತು ಜಾಮೂನ್ ತಿನ್ಬೇಕು ಅಂತ ಆಸೆ ಇತ್ತು, ನಿನ್ನ ಜೋಬಲ್ಲಿ ಇವತ್ತು 10 ರೂಪಾಯಿ ಇದೆ, ಜಾಮೂನ್ ಇದೆ, ಹೋಗಿ ನಿನ್ ಕೋರಿಕೆ ಈಡೇರಿಸ್ಕೊ. ನೀವು ಮರ್ತೋಗಿದ್ರೆ ನಿಮ್ ಮನಸ್ಸೆಲ್ಲ ಶೇಖರಣೆ ಮಾಡಿ ಅದನ್ನ ಜ್ಞಾಪಿಸಿ. ಬರೀ ಈ ಒಂದು ಜನ್ಮದಲ್ಲ, ನಿಮ್ 100 ಜನದ ಹಿಂದ್ಗಡೆ ಇರೋ ಕೋರಿಕೆನು ಇವಾಗ ಅವಕಾಶ ಸಿಕ್ಕಿದಾಗ ಅದು ನಿಮ್ಗೆ ಹೇಳುತ್ತೆ. ಇದು ಮನಸ್ಸಿನ ಒಂದು ಕರ್ತವ್ಯ. ಅದೇ ರೀತಿ ಮನಸ್ಸು ಬುದ್ಧಿ ಏನಂದ್ರೆ ಒಳ್ಳೇದು ಕೆಟ್ಟದ್ದು, ಜ್ಞಾನ ಕೊಟ್ಟಾಗ ಒಳ್ಳೇದೇನು ಕೆಟ್ಟದೇನು ಅದಕ್ಕೆ ತಕ್ಕಂಗೆ ಹೇಳುತ್ತೆ. ವೆರಿ ಸಿಂಪಲ್. ಜ್ಞಾನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹಿಂದೂ ತೃಪ್ತಿಗೆ ಏನ್ ಸರಿ ಅದನ್ನ ಮಾರ್ಗದರ್ಶನವಾಗಿ ಕೊಡುತ್ತೆ. ಕ್ಲಿಯರ್? ಅಹಂಕಾರ ಒಳ್ಳೇದು, ನನ್ನ ಪರಿಚಯ. ಅಹಂಕಾರ ಅಂದ್ರೆ ಪರಿಚಯ. ನಾನು ಜ್ಞಾನ ಇದ್ದಾಗ ನಾನು ಆತ್ಮ ಅಂತ ಪರಿಚಯಿಸ್ಕೊಳ್ತೀನಿ, ಅಜ್ಞಾನದಲ್ಲಿದ್ದಾಗ ದೇಹ ಅಂತ ಪರಿಚಯಿಸ್ಕೊಳ್ತೀನಿ. ಅದನ್ನ ಮಿಥ್ಯ ಅಹಂಕಾರ ಅಂತೀವಿ. ಸೊ ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅನ್ನೋದಿರುತ್ತೆ. ಸತ್ತ ನಂತರ ಸ್ಥೂಲ ಶರೀರ ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಆತ್ಮ ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ. ಕ್ಲಿಯರ್? ಈ ಇಡೀ ಬ್ರಹ್ಮಾಂಡವನ್ನು, ಭೌತಿಕ ಲೋಕವನ್ನು ಬಿಟ್ಟು ಹೋಗೋವರೆಗೂ ಸೂಕ್ಷ್ಮ ಶರೀರ ನಮ್ಮೊಟ್ಟಿಗಿರುತ್ತೆ. ಯಾವ ರೀತಿ ಸೃಷ್ಟಿಯ ಪ್ರಾರಂಭ, ಅದೇ ರೀತಿ ಒಂದೊಂದು ಕಳಿಸ್ಕೊಂಡು ಹೋಗುವಂಥದ್ದು. ಆವಾಗ ಭೌತಿಕದಿಂದ ಬಿಟ್ಟು ನಾನು ವೈಕುಂಠಕ್ಕೆ ಹೋಗುವಾಗ ಎಲ್ಲವನ್ನು ಬಿಟ್ಟು ಸೂಕ್ಷ್ಮ ಶರೀರವನ್ನು ಸಹ ಬಿಟ್ಟು ನಾನು ಹೋಗ್ತೇನೆ. ಕ್ಲಿಯರ್? ಓಕೆ ಸ್ವಾಮಿ. ಇಷ್ಟೆಲ್ಲ ಅಂಶಗಳು ತಿಳ್ಕೊಳ್ಬೇಕು ಅಂದ್ರೆ ಖಂಡಿತ ಭಗವಂತನ ಒಂದು ಸಹಕಾರ ಬೇಕು. ಅದು ಯಾವಾಗ ಸಿಗುತ್ತೆ? ಗುರುಕೃಷ್ಣ ಅನುಗ್ರಹ ಯಾವಾಗ ಸಿಗುತ್ತೆ? ಜಪ ಮಾಡ್ತಾ ಭಗವಂತನ ಶುದ್ಧ ಭಕ್ತನಾಗೋದಿಕ್ಕೆ ಪ್ರಯತ್ನ ಮಾಡ್ತಾ, ಮನಸಾ ವಾಚ ಕರ್ಮೇನ ಅದೇ ಕೋರಿಕೆ ಇಟ್ಟಾಗ ಒಂದೊಂದು ತಾನೇ ಈಡೇರಿಸ್ತಾನೆ. ನನಗೆ ಈಡೇರಿಸ್ಕೊಳ್ಳೋ ಯೋಗ್ಯತೆನೂ ಇರಲ್ಲ, ನಮಗೆ ಆ ಶಕ್ತಿನೂ ಇಲ್ಲ. ಜಸ್ಟ್ ಕೋರಿಕೆ ಇಡ್ತೇವೆ, ಭಗವಂತನೇ ಅದನ್ನು ಈಡೇರಿಸ್ತಾನೆ. ನಮ್ಮೆಲ್ಲ ಕೋರಿಕೆಗಳನ್ನು ಆತನೇ ಈಡೇರಿಸೋದು. ನಾನು ಭಕ್ತನಾಗ್ಬೇಕು ಅಂತ ಗಾಢವಾದ ಕೋರಿಕೆ ಇಟ್ಟಾಗ ಖಂಡಿತ ಅದನ್ನು ಸಹ ಈಡೇರಿಸ್ತಾನೆ. ಓಕೆ, ಎಷ್ಟು ಜಪ ಇನ್ನ ಮಾಡ್ತಾ ಇದೀನಿ. ಇನ್ನ ಆಕ್ಚುಲಿ ಕ್ವಶನ್ಗಳಿದೆ, ಬಟ್ ಇದೆ. ಇನ್ನೊಂದು ಆದಷ್ಟು ಬುಕ್ಕು ಪೆನ್ ಇಟ್ಕೊಂಡು ಬರ್ದಿಟ್ಕೊಂಡ್ಬಿಡಿ. ಸರಿ ಸ್ವಾಮಿ. ಬರ್ದಿಟ್ಕೊಂಡು ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಪ್ರಶ್ನೆಗಳನ್ನ ಕೇಳಿ ನಾನು ಹೇಳ್ತೀನಿ. ಓಕೆ, ಸರಿ ಕೆಲವೊಮ್ಮೆ ಹಂತಗಳಾಗೆ ಪ್ರಶ್ನೆಗಳು ಬಂದ್ರು ಒಳ್ಳೇದೆ. ಕೆಲವು ಬೇಗ ಬಂದಾಗ ಬೇರೆಯವ್ರಿಗಲ್ಲ, ನಾನು ನಿಮ್ಗೆ ಉತ್ತರ ಹೇಳ್ತಿದ್ದೀನಿ, ಅದೆಷ್ಟೋ ಜನರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಹೌದೌದು. ಏನೋ ಕೇಳಕ್ ಬಂದೆ, ಅಲ್ಲಿ ಅದಂತೆ, ಮಹಾವಿಷ್ಣು ಅಂತೆ, ವಿಷ್ಣು ಅಂತೆ, ಅಲ್ಲಂತೆ ಏನೇನೋ ಹೇಳ್ತಾರಲ್ಲಪ್ಪ, ತಲೆಯೆಲ್ಲ ಸುತ್ತದೆ. ಆ ರೀತಿ ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಜ್ಞಾನನೇ ಕೊಡಬೇಕು. ಡಿಗ್ರಿ ಹೋಲ್ಡರ್ಸ್ಗೆ ಡಿಗ್ರಿ ಜ್ಞಾನ ಕೊಡಬೇಕು. ಬಟ್ ಆಧ್ಯಾತ್ಮಿಕ ಏನಾಗ್ಬಿಟ್ಟಿದೆ ಅಂದ್ರೆ ಯಾರು ಅಲ್ಲಿ ಸಿಸ್ಟಮ್ಯಾಟಿಕ್ ಅನ್ನೋದೇ ಇಲ್ಲ. ಆದ ಕಾರಣ ಎಲ್ಲರೂ ಗುರುಗಳಾಗೋಗ್ತಾರೆ, ಎಲ್ಲರೂ ಇದಾಗ್ತಾರೆ, ಎಲ್ಲರೂ ಮಾತಾಡೋರಾಗೋಗ್ತಾರೆ. ಇಲ್ಲ, ಯಾರ್ಯಾರಿಗೆ ಎಷ್ಟು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಅಷ್ಟೇ ತಿನ್ನಿಸ್ಬೇಕು. ಸೊ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರ ಕೊಡಬಾರ್ದು ನಿಮ್ಗೆ. ಆಕ್ಚುಲಿ 8ನೇ ಅಧ್ಯಾಯ 10ನೇ ಅಧ್ಯಾಯ ಅಲ್ಲೆಲ್ಲ ಬಂದಾಗ ಕೊಡ್ಬೇಕಾಗಿತ್ತು. ಕೆಲವ್ರು ಅನ್ಕೊಂಡ್ಬಿಡ್ತಾರೆ ಪ್ರಾರಂಭದಲ್ಲಿ ಇದೆಲ್ಲ ಆಗಿರೋದು ಅನುಭವಗಳು. ಅವ್ರಿಗೇನು ಗೊತ್ತಿಲ್ಲ ಸ್ವಾಮಿ, ಅವ್ರು ಹೇಳಿದ್ ಮಾತ್ರ ನಾವು ಕೇಳ್ಬೇಕು, ಕೇಳೋ ಪ್ರಶ್ನೆಗಳಿಗೆ ಅವ್ರಿಗೇನು ಉತ್ತರ ಗೊತ್ತಿಲ್ಲ ಆ ರೀತಿನೂ ಅನ್ಕೊಂಡ್ಬಿಡ್ತಾರೆ. ಸರಿ, ಯಾಕೆ ಬೇಡ, ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಬಿಡ ನಾನು ಕಾರಣಕ್ಕೆ ಕೊಡ್ತಿದ್ದೀನಿ ಅಷ್ಟೇ. ಸರಿ ಬಿಡುತ್ತೋ. ಬಟ್ ಜಪ ಮಾಡಿ, ಪ್ರತಿ 100ಕ್ಕೆ 1000 ಪಟ್ಟು ಅರ್ಥ ಆಗುತ್ತೆ. ನೀರಲ್ಲಿ ಪ್ರತಿದಿನ ಇಳಿತಾ ಇದ್ರೆ ಈಜನ್ನ ಕಲಿತೇವೆ. ಅದಕ್ಕೆ ಮುಂಚೆ ಮುಳುಗೋಗ್ತಾ ಇರ್ತೀವಿ, ಗೊತ್ತಾಗಲ್ಲ. ಕಲಿತಾ ನೀರೇ ಹೇಳ್ಕೊಡುತ್ತೆ, ತೇಲುವ ವಿಧಾನ ಅದೇ ಹೇಳ್ಕೊಡುತ್ತೆ. ಅದ್ರ ಜೊತೆ ಮಾರ್ಗದರ್ಶನ ಗುರುಗಳಿರ್ಬೇಕು, ಕೈ ಹಿಂಗ್ ಹೊಡಿಬೇಕು, ಕಾಲು ಹೊಡಿಬೇಕು, ಹೇಳ್ತಾ ಬಂದ್ಬಿಡುತ್ತೆ. ಸಮಯ ಅನ್ನೋದು ಕೊಡ್ಬೇಕು. ಅದೇ ರೀತಿ ಭಕ್ತಿಯಲ್ಲೂ ಒಂಚೂರು ಸಮಯ ಕೊಡ್ಬೇಕು. ಕೊಟ್ಟಾಗ ಒಂದೊಂದು ಅರ್ಥ ಆಗ್ತಾ ಹೋಗುತ್ತೆ. ಸರಿ ಸ್ವಾಮಿ. ಹರೇ ಕೃಷ್ಣ. ಹರೇ